ದಿಸ್ ಈಸ್ ಕಾಂಗ್ರೆಸ್ ಹೈಕಮಾಂಡ್ ಸ್ಕ್ಯಾಮ್ ಅಂತ ಲೇಬಲ್ ಮಾಡಬಹುದಾದಂಥ ಸುದ್ದಿ ಆಗಿದೆ. ಹಾಗಾದ್ರೆ ಏನದು ಸುದ್ದಿ ನೋಡ್ತಾ ಹೋಗೋಣ. ಅಶ್ವವೇಗ ಸ್ಕ್ರೀನಲ್ಲಿ ಹೈಕಮಾಂಡ್ ಸ್ಕ್ಯಾಮ್ ಮತ್ತಷ್ಟು ಹಕ್ಕಿಕತ್ತು, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರ ಅನ್ನೋ ಹಾಗೆ ಈ ಸ್ಕ್ಯಾಮ್ ಗಾದೆ ಮಾತು ಜ್ಞಾಪಿಸ್ತಾ ಇದೆ. ಜನರಿಗೆ ಅವಶ್ಯಕತೆ ಇಲ್ದಿದ್ರು ಕೂಡ ಈ ಒಂದು ಪ್ರಾಜೆಕ್ಟ್ ಮೂಲಕ ಕೈಗೆ ಕೆಸರಾಗ್ತಾ ಇದೆ. ಇದರಲ್ಲಿ ನಮ್ಮ ಲೋಕಲ್ ಗವರ್ನೆನ್ಸ್ ಏನೂ ಇಲ್ಲ ಅಂತಾರೆ ಸಿಎಂ ಸಿದ್ದು ಮತ್ತು ಜಾರ್ಜ್. ಯಾಕ್ರಪ್ಪ ಬೇಕಿತ್ತು ಈ ಪ್ರಾಜೆಕ್ಟ್ ಅಂದ್ರೆ ಹೈಕಮಾಂಡ್ ಮೇಲೆ ಕೈ ತೋರಿಸ್ತಾರಂತೆ. ಹಾಗಾದ್ರೆ ಈ ಬಹುಕೋಟಿ ಹಗರಣದ ವಾಸನೆಯ ಪ್ರಾಜೆಕ್ಟ್ ಹೈಕಮಾಂಡ್ ನದ್ದ ಅಥವಾ ಹೈಕಮಾಂಡ್ ಲೋ ಕಮಾಂಡ್ ಆಗಿದ್ಯಾ? ದಿಸ್ ಈಸ್ ಕಾಂಗ್ರೆಸ್ ಹೈಕಮಾಂಡ್ ಸ್ಕ್ಯಾಮ್ ಅಂತ ಖಂಡಿತವಾಗ್ಲೂ ಹೇಳಬಹುದಾಗಿದೆ. ಸುಮ್ಮನೆ ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಗಾದೆ ಮಾತಿದೆ ಅಲ್ವಾ? ಜನರಿಗೆ ಅವಶ್ಯಕತೆನೇ ಇಲ್ಲ, ಇದು ನಮ್ಮ ಲೋಕಲ್ ಗವರ್ನೆನ್ಸ್ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮ್ದೇನಿಲ್ಲ ಇದರಲ್ಲಿ, ಹೈಕಮಾಂಡ್ ಹೆಂಗೆ ಹೇಳತ್ತಂಗೆ ಮಾಡ್ತೀವಿ ಅಂತಿದ್ದಾರೆ. ಈ ಬಹುಕೋಟಿ ಹಗರಣದ ವಾಸನೆಯ ಪ್ರಾಜೆಕ್ಟ್ ನಿಜಕ್ಕೂ ಹೈಕಮಾಂಡ್ ನದ್ದ ಅಥವಾ ಹೈಕಮಾಂಡಿಗೆ ನೀವೇ ಏನಾದರೂ ಸಜೆಷನ್ ಕೊಟ್ರ? ಈ ಎಲ್ಲ ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಯಾಕ್ರಿ ಹಿಂಗೆ ಮಾಡ್ತಿದ್ದೀರಾ, ಈ ಪ್ರಾಜೆಕ್ಟ್ ಯಾಕೆ ಬೇಕು ಅಂತ. ಯಾವ ಪ್ರಾಜೆಕ್ಟ್ ಅಂತ ಮುಂದಿನ ಹಂತದಲ್ಲಿ ನೋಡೋಣ. ಬಿ ಕ್ಯೂರಿಯಸ್, ಆ ಕುತೂಹಲ ಹಾಗೆ ಇರಲಿ. ಈ ಪ್ರಾಜೆಕ್ಟ್ ಅಂದರೆ ಹೈಕಮಾಂಡ್ ಮೇಲೆ ಬೊಟ್ಟು ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು, ಜಾರ್ಜ್ ಅವರು ಬಿಡಿ ಎಲ್ಲೂ ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ, ಅವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿದೆ. ಇದನ್ನೇನಾದರೂ ನಾವು ಪ್ರಶ್ನೆ ಮಾಡಿದರೆ ಏನ್ರಿ ಹಿಂಗೆ ಮಾತಾಡ್ತೀರಾ ಅಂತ ಹೇಳೋದು ಇದೆ. ದಿಸ್ ಆರ್ ಆಲ್ ಎಕ್ಸ್ಪೆಕ್ಟೆಡ್. ಒಟ್ಟಿನಲ್ಲಿ ಜನರಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ, ಜನರಿಗೆ ಪ್ರಯೋಜನಕ್ಕೆ ಬಾರದೇ ಇರುವಂಥ ಪ್ರಾಜೆಕ್ಟ್ ಇದಾಗಿದ್ರೂ ಕೂಡ ಈ ಪ್ರಾಜೆಕ್ಟ್ನ ಕೈಗೆತ್ಕೊಳ್ತಾ ಇರೋದು ಯಾಕೆ? ಹಾಗಾದರೆ ಆ ಪ್ರಾಜೆಕ್ಟ್ ಯಾವುದು? ಈ ಬಹುಕೋಟಿ ಹಗರಣದ ವಾಸನೆಯ ಆ ಪ್ರಾಜೆಕ್ಟ್ ನಿಜಕ್ಕೂ ಹೈಕಮಾಂಡ್ನದ್ದ, ಕಾಂಗ್ರೆಸ್ನ ಹೈಕಮಾಂಡ್? ಎಸ್, ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್. ನಾವೀಗ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 2 ವರ್ಷಗಳಿಂದ ಪ್ರಡಂಭೂತವಾಗಿದೆ ಈ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್. ನಿಮಗೆ ಗೊತ್ತಿರಲಿ, ಕೆಜೆ ಜಾರ್ಜ್ ಚಾರ್ಜ್ನಲ್ಲಿರುವ ಇಂಧನ ಇಲಾಖೆಯ ಪ್ರಾಜೆಕ್ಟ್ನಲ್ಲಿ ಆಯ್ತಾ ಸ್ಕ್ಯಾಮ್? ಹಾಗಾದ್ರೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಮೇಲೆ ಫಸ್ಟ್ ಗಮನ ಸೆಳೆದಿದ್ದೆ ಬಿಜೆಪಿ. ಇಲ್ಲೇನು ಸ್ಕ್ಯಾಮ್ ಇಲ್ಲ, ಹಣ ಲೂಟಿ ಇದ್ರೆ ಪ್ರಾಜೆಕ್ಟ್ ಸ್ಟಾಪ್ ಮಾಡ್ತೀವಿ ಎಂದಿದ್ರು ಜಾರ್ಜ್. ಆದ್ರೆ ಚಾರ್ಜ್ನಲ್ಲಿರುವ ಜಾರ್ಜ್ ಇನ್ಚಾರ್ಜ್ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ಸ್ವಾಮಿ? ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ನಿಮ್ಗೆ ಗೊತ್ತಿಲ್ವಾ? ದಿಸ್ ಇಸ್ ದ ಡಬಲ್ ಸ್ಟ್ಯಾಂಡರ್ಡ್ ಆಫ್ ಕಾಂಗ್ರೆಸ್ ಗವರ್ನಮೆಂಟ್. 2 ವರ್ಷಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಡಂಭೂತವಾಗಿ ದೆವ್ವ ಆಗಿ ಕಾಡ್ತಾ ಇದೆ ಈ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್. ರಾಜಕಾರಣಿಗಳು ಸೋಕಾಲ್ಡ್ ನಮ್ಮ ಜನನಾಯಕರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳಿ, ಹಂಗೆಲ್ಲ ಏನೂ ಇಲ್ಲ, ಹಂಗೆಲ್ಲ ಏನಿಲ್ಲ ಅಂತ ಹೇಳ್ತಾನೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ, ಲೂಟಿ ಮಾಡೋಕೆ ಅವಕಾಶ ಕೊಡ್ತಾರೆ, ತಾವು ಕೂಡ ಲೂಟಿ ಮಾಡ್ತಾರೆ. ಇದು ಸರ್ಕಾರದ ಮೇಲಿರುವಂಥ, ಸಚಿವರ ಮೇಲಿರುವಂಥ, ಇಲಾಖೆಯ ಮೇಲಿರುವಂಥ ಗಂಭೀರ ಆರೋಪ. ಹಾಗಾದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಏನು ಇದರಿಂದ ಆಗ್ತಾ ಇರೋಂಥ ಪ್ರಯೋಜನ ಏನು ಅಂತ ಹೇಳಬೇಕಲ್ಲ? ಎಸ್, ಲೆಟ್ಸ್ ಗೋ ಫಾರ್ ಫರ್ದರ್ ಅಪ್ಡೇಟ್ಸ್. ಒಟ್ನಲ್ಲಿ ಇದನ್ನ ಬಿಜೆಪಿ ಈ ಮುಂಚೆ ಗಮನಕ್ಕೆ ತಂದಿತ್ತು. ಆಗ ಏನು ಹೇಳಿದ್ರು, ಇದರಲ್ಲಿ ಸ್ಕ್ಯಾಮ್ ಇಲ್ಲ, ಏನಿಲ್ಲ, ಒಂದು ವೇಳೆ ಸ್ಕ್ಯಾಮ್ ಅಂತ ಆಗೋದಾಗಿದ್ರೆ, ಅನಾಹುತ ಆಗೋದಂತ ಆಗಿದ್ರೆ ನಾವು ಇದನ್ನು ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ವು ಅಂತ ಹೇಳ್ತಾ ಇದ್ರು ಜಾರ್ಜ್. ಆದ್ರೆ ಈಗ ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಬಹಳ ಸ್ಮಾರ್ಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಡ್ರಾಮಾ ಹೇಗೆ, ಯಾಕೆ, ಅವರ ಪಾತ್ರ ಇದೆ ಇಲ್ಲಿ. ಲೆಟ್ಸ್ ಗೋ ಫಾರ್ ಇಟ್. ಸ್ಮಾರ್ಟ್ ಮೀಟರ್ ಸ್ಕ್ಯಾಮು, ಹೈಕಮಾಂಡ್ ಡ್ರಾಮಾ. ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಆಡ್ತಾ ಇರುವಂತಹ ಈ ಸ್ಮಾರ್ಟ್ ಗೇಮ್ ಪ್ಲಾನ್ ನೀವೀಗ ಗಮನಿಸ್ತಾ ಇದ್ದೀರಿ. ನಾನು ಫುಲ್ ಕ್ಲೀನು, ನಮ್ಮ ಸ್ಮಾರ್ಟ್ ಪ್ರಾಜೆಕ್ಟು ಫುಲ್ ಕ್ಲೀನು ಅಂತಾರೆ ಜಾರ್ಜು. ಆದರೆ ಪ್ರತಿಪಕ್ಷ ಬಿಜೆಪಿಯವರೇ ಆರೋಪ ಮಾಡಿದ್ರು, ಇದು ಒಂದಲ್ಲ ಎರಡಲ್ಲ 15,000 ಕೋಟಿಯ ಬೇಟೆ. ಕರ್ನಾಟಕದಲ್ಲಿ ಮಾತ್ರ ಕೈ ಸರ್ಕಾರಕ್ಕೆ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಅಷ್ಟೊಂದು ದುಡ್ಡಿರಬಹುದು, ಅಷ್ಟೊಂದು ಲಾಭ ಆಗ್ತಿರಬಹುದು ಅನ್ನುವ
ಆ ಗುಮಾನಿಗೆ ಪುಷ್ಟಿ ಕೊಡ್ತಾ ಇದೆ ಸದ್ಯದ ಈ ಎಕ್ಸ್ಕ್ಲೂಸಿವ್ ಅಪ್ಡೇಟ್. ನೋಡಿ, ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಯಾವ ರೀತಿ ಲೂಟಿ ಮಾಡ್ತಾರೆ. ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ತಂದ್ರೆ ಅದು ಜನರಿಗೆ ಅನುಕೂಲ ಆಗತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅನುಕೂಲ ಆಗತ್ತಾ ಇಲ್ವಾ ಅನ್ನೋದನ್ನ ಜನಪ್ರತಿನಿಧಿಗಳು, ನಮ್ಮ ಸಚಿವರು ನೋಡ್ತಾರೆ. ಕರ್ನಾಟಕ ಆಳ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ಸ್ವೀಟ್ ಆಗಿದೆಯಂತೆ. ಆದ್ರೆ ಇದೇ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ವಿರುದ್ಧ ಸಿಡಿದೆದ್ದಿರೋದು ಬೇರೆ ಯಾರು ಅಲ್ಲ, ಕಾಂಗ್ರೆಸ್. ಸ್ಕ್ಯಾಮ್ ಅಂದಾಗ ಬಿಜೆಪಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಮೇಲೆ ಸಿಡಿದಿದ್ದು ಕೈ ಅಂದ್ರೆ ಕಾಂಗ್ರೆಸ್ ಕೋರ್ಟ್ ಹಂತಕ್ಕೆ ಹೋಗಿ ಮಾಧ್ಯಮಗಳ ಮೂಲಕವೇ ಕ್ಲೀನ್ ಎಲ್ಲ ಸ್ವಚ್ಛ ಅಂತ ಹೇಳಿದ್ರು ಜಾರ್ಜ್. ಇದೀಗ ಸ್ಮಾರ್ಟ್ ಮೀಟರ್ ಪ್ರಾಜೆಕ್ಟ್ ಸ್ಕ್ಯಾಮ್ ಕಣ್ರಿ ಅಂತ ಬೀದಿಗೆ ಬಂದಿದೆ ಅದೇ ಕಾಂಗ್ರೆಸ್. ಎಲ್ಲಿ ಅಂತೀರಾ? ಕರ್ನಾಟಕದಲ್ಲಿ ಅಲ್ಲ, ಅದು ಉತ್ತರ ಪ್ರದೇಶದಲ್ಲಿ. ನೋಡಿ, ನಮ್ಮ ರಾಜ್ಯದಲ್ಲಾದ್ರೆ ಕಾಮು, ಬೇರೆಯವ್ರ ರಾಜ್ಯದಲ್ಲಾದ್ರೆ ಸ್ಕ್ಯಾಮು. ಯಾರ ಪ್ರಕಾರ? ಇದು ಕೈ ಪ್ರಕಾರ, ಕಾಂಗ್ರೆಸ್ನ ಪ್ರಕಾರ. ಏನ್ರಿ ಆಡಳಿತ ನಡೆಸ್ತಾ ಇದ್ದೀರಿ, ನಿಮ್ಗೇನು ನಾಲ್ಗೆ ಅಂತ ಜನ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ಕಾಂಗ್ರೆಸ್. ಅಂದರೆ ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡ್ ನಿಜಕ್ಕೂ ಕೂಡ ನಿಮ್ಮ ಸ್ಟ್ಯಾಂಡರ್ಡ್ನ ಕಳೆದುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಆ ಎಚ್ಚರಿಕೆ ನಿಮಗಿಲ್ವಾ? ಭಾರತೀಯ ಜನತಾ ಪಕ್ಷ ಈ ಮುಂಚೆ ಇದನ್ನೇ ಗಮನ ಸೆಳೆದಿತ್ತು ಮತ್ತು ಈ ಸ್ಕ್ಯಾಮ್ ಹೇಗೆ ಅನ್ನೋದನ್ನು ಕೂಡ ಹೇಳಿತ್ತು, ಒಂದು ವಿಚಾರ. ಆದರೆ ಇದೇ ಪ್ರಾಜೆಕ್ಟ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ, ವಿರೋಧ ವ್ಯಕ್ತಪಡಿಸುತ್ತೆ. ಆದರೆ ನಮ್ಮ ರಾಜ್ಯದಲ್ಲ, ಯು ಪಿಯಲ್ಲಿ, ಉತ್ತರ ಪ್ರದೇಶದಲ್ಲಿ. ಅಂದರೆ ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ.